ತುಮಕೂರು ತುಂಡಾಗಿಸಲು ಮುಹೂರ್ತ ಫಿಕ್ಸ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತುಮಕೂರನ್ನ 3 ಭಾಗ ಮಾಡಲು ಸಿದ್ಧತೆಯನ್ನ ನಡೆಸಲಾಗಿದೆಯಾ? ತುಮಕೂರು ತುಂಡಾಗಿಸಲು ಮುಹೂರ್ತ ಫಿಕ್ಸ್ ಆಗಿದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತುಮಕೂರನ್ನ 3 ಭಾಗ ಮಾಡಲು ಸಿದ್ಧತೆಯನ್ನ ನಡೆಸಲಾಗಿದೆಯಾ? ಈ ಬಗ್ಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸುಳಿವನ್ನ ನೀಡಿದ್ದಾರೆ. ಶೀಘ್ರವೇ ಮಧುಗಿರಿಯನ್ನ ಜಿಲ್ಲೆಯಾಗಿ ಘೋಷಣೆಯನ್ನ ಕೂಡ ಮಾಡಲಾಗುತ್ತೆ. ನನ್ನ ಅವಧಿಯಲ್ಲೇ ಮಧುಗಿರಿಯನ್ನ ಅಭಿವೃದ್ಧಿ ಮಾಡ್ತೀನಿ, ತುಮಕೂರನ್ನ ಬೇಕಿದ್ರೆ 3 ಭಾಗವನ್ನ ಮಾಡಬಹುದು ಅಂತ ತಿಳಿಸಿದ್ದಾರೆ. ತುಮಕೂರು, ತಿಪಟೂರು, ಮಧುಗಿರಿ ಜಿಲ್ಲೆಗೆ ಈಗಾಗಲೇ ಅಸ್ತು ಎನ್ನಲಾಗಿದೆಯಾ? 3 ಜಿಲ್ಲೆಯಾಗಿ ಧಾರವಾಡವೂ ಕೂಡ ಭಾಗ ಆಗುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ತುಮಕೂರನ್ನ ತುಂಡಾಗಿಸಲು ಮುಹೂರ್ತ ಫಿಕ್ಸ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತುಮಕೂರನ್ನ 3 ಭಾಗ ಮಾಡಲು ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಈ ಬಗ್ಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಇದೀಗ ಸುಳಿವನ್ನ ನೀಡಿದ್ದಾರೆ. ಶೀಘ್ರವೇ ಮಧುಗಿರಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡ್ತೀವಿ, ನನ್ನದೇ ಅವಧಿಯಲ್ಲಿ ಮಧುಗಿರಿ ಅಭಿವೃದ್ಧಿಯನ್ನ ಮಾಡ್ತೇನೆ, ತುಮಕೂರನ್ನ ಬೇಕಿದ್ರೆ 3 ಭಾಗವನ್ನ ಮಾಡಬಹುದು ಎಂದು ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿಗೆ ಅಂಟಿಕೊಂಡಂತಿರುವ ಜಿಲ್ಲೆ ತುಮಕೂರು. ಇದೀಗ ಈ ತುಮಕೂರನ್ನ ತುಂಡಾಗಿಸಲು ಮುಹೂರ್ತ ನಿಗದಿಯಾದಂತಾಗಿದೆ. ಕಲ್ಪತರ ನಾಡು ಅಂತಲೇ ಕರೆಸಿಕೊಳ್ಳುವಂತಹ ತುಮಕೂರನ್ನ 3 ಭಾಗವನ್ನ ಮಾಡುವ ಸಿದ್ಧತೆ ನಡೆದಿದೆ. ಈ ಬಗ್ಗೆ ಮಾತನಾಡಿರುವಂತಹ ಸಚಿವ ಕೆಎನ್ ರಾಜಣ್ಣ ಅವರು ಶೀಘ್ರವೇ ಮಧುಗಿರಿಯನ್ನ ಜಿಲ್ಲೆಯಾಗಿ ಘೋಷಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಅವಧಿಯಲ್ಲೇ ಇದನ್ನ ಅಭಿವೃದ್ಧಿ ಮಾಡಿ ನಾನ್ ತೋರಿಸ್ತೀನಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ತುಮಕೂರನ್ನ ಬೇಕಿದ್ರೆ 3 ಭಾಗ ಮಾಡಬಹುದು, ತಿಪಟೂರು, ಮಧುಗಿರಿ, ತುಮಕೂರು ಜಿಲ್ಲೆಗಳನ್ನಾಗಿ ಮಾಡಬಹುದು ಅಂತಲೂ ಹೇಳಿದ್ದಾರೆ. ಜೊತೆಗೆ ಧಾರವಾಡವನ್ನು ಕೂಡ 3 ಜಿಲ್ಲೆಯಾಗಿ ಭಾಗ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ರಾಜಣ್ಣ ಅವರು.